ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ದ್ವಾವಿಮಾಮಥ ಪಂಥಾನೌ ಯತ್ರ ವೇದ ಪ್ರತಿಷ್ಠಿತಾಃ ಪ್ರವೃತ್ತಿಲಕ್ಷಣೋ ಧರ್ಮೋ ನಿವೃತ್ತೌ ಚ ವ್ಯವಸ್ಥಿತಃ. ವೇದ ಹೇಳುವ ದಾರಿಗಳು ಎರಡು, ಒಂದು ಪ್ರವೃತ್ತಿ ಧರ್ಮ, ಇನ್ನೊಂದು ನಿವೃತ್ತಿ ಧರ್ಮ. ಪ್ರವೃತ್ತಿ ಧರ್ಮ ಅಂತ ಹೇಳಿದ್ರೆ ಎಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಿ ಕೆರೆ ಕಟ್ಟಿಸೋದು, ಬಾವಿ ತೋಡಿಸೋದು ಮೊದಲಾದ ಕರ್ಮಗಳನ್ನು ಮಾಡಿ ಸ್ವರ್ಗಕ್ಕೆ ಹೋಗೋದು, ಈ ಲೋಕದಲ್ಲಿ ಸಮೃದ್ಧವಾಗಿ ಬದುಕಿ ಸಂಸಾರವನ್ನೆಲ್ಲ ಅನುಭವಿಸಿ ಯಾಗಯಜ್ಞಾದಿಗಳನ್ನು ಮಾಡಿ ಸ್ವರ್ಗಕ್ಕೆ ಹೋಗೋದೇನಿದೆ ಅದು ಪ್ರವೃತ್ತಿ ಧರ್ಮ ಅಂತ ಕರೀತಾರೆ. ಸ್ವರ್ಗದ ಬಯಕೆಯನ್ನು ತೊರೆದು ಆನಂದಕ್ಕಾಗಿ, ದೇವರ ಪ್ರೀತಿಗಾಗಿ ಜಪತಪಾದಿಗಳನ್ನು ಮಾಡುವುದು, ವೇದಾಂತವನ್ನು ಅಧ್ಯಯನ ಮಾಡಿ ದೇವರನ್ನು ಅರ್ಥ ಮಾಡಿಕೊಳ್ಳೋದು, ಇದು ನಿವೃತ್ತಿ ಧರ್ಮ ಅಥವಾ ನಿವೃತ್ತಿ ಮಾರ್ಗ ಅಂತ ಕರೀತಾರೆ. ವಿದ್ಯೆಯ ಜಾಯತೆ ನಿತ್ಯಂ ಅವ್ಯಯೋ ಹ್ಯಕ್ಷರಾತ್ಮಕಃ ಕರ್ಮಣ ಬದ್ಧತೆ ಜಂತುಃ ವಿದ್ಯೆಯ ಚ ವಿಮುಚ್ಯತೆ. ವಿದ್ಯೆಯಿಂದ ಜೀವ ಬಿಡುಗಡೆಯನ್ನು ಹೊಂದುತ್ತಾನೆ, ಅವನಿಗೆ ನಾಶ ಇಲ್ಲ, ದೇವರನ್ನು ಸೇರ್ತಾನೆ. ಕರ್ಮಣ ಬದ್ಧತೆ ಜಂತುಹು, ಈ ಕರ್ಮ ಏನು ಮಾಡ್ತೇವೆ ಅದರ ಬಂಧನ ಇರುತ್ತೆ, ಮತ್ತೆ ಮರಳಿ ಇಲ್ಲಿಗೇ ಬರ್ತಾನೆ. ಇದು ಕರ್ಮ. ಕರ್ಮ ಅಂತ ಹೇಳಿದ್ರೆ ಈಗಾಗಲೇ ಹೇಳಿದ ಹಾಗೆ ಯಾಗಯಜ್ಞಾದಿಗಳನ್ನು ಮಾಡೋದು, ಆಪೂರ್ತ ಸಮಾಜ ಸೇವೆ ಮಾಡೋದು, ಕೆರೆ ಕಟ್ಟಿಸೋದು, ಬಾವಿ ತೋಡಿಸೋದು, ನೀರು ವ್ಯವಸ್ಥೆ ಮಾಡೋದು ಬರಗಾಲದಲ್ಲಿ, ಇವುಗಳೆಲ್ಲ ಅರವಟ್ಟಿಗೆ ಅಂತ ಕರಿತಾ ಇದ್ರು ಅವಾಗ. ಇದೆಲ್ಲ ಜ್ಞಾನ ಬರಲಿ ಅಂತ ಉದ್ದೇಶದಿಂದ ಮಾಡೋದು ಬೇರೆ, ಸ್ವರ್ಗ ಸಿಗಲಿ ಅನ್ನೋ ಉದ್ದೇಶದಿಂದ ಮಾಡೋದು ಬೇರೆ. ಇದು ಕರ್ಮಣ ಬದ್ಧತೆ ಜಂತುಹು. ಈ ತರಹದ ಕರ್ಮದಿಂದ ಬಂಧನಕ್ಕೊಳಗಾಗ್ತಾನೆ. ಏಕೆಂದರೆ ಮುಂದಿನ ಜನ್ಮವನ್ನು ಪಡೆದು ಸಿರಿವಂತನಾಗಿ ಹುಟ್ಟಿ ಅಲ್ಲಿ ಎಲ್ಲ ಭೋಗಗಳನ್ನು ಅನುಭವಿಸ್ತಾ ದಾರಿ ತಪ್ಪಿ ಬಿಡ್ತಾನೆ. ತಸ್ಮಾತ್ ಕರ್ಮ ನ ಕುರ್ವಂತಿ ಯತಯಪಾರದರ್ಶಿನಃ. ಅದರಿಂದಾಗಿ ಯತಿಗಳು ಕರ್ಮವನ್ನೇ ಪ್ರಧಾನ ಅಂತ ಮಾಡೋದಿಲ್ಲ. ಯತಿ ಅಂತಂದ್ರೆ ಒಂದು ಸನ್ಯಾಸಿ ಅಂತ ಅರ್ಥ, ಇನ್ನೊಬ್ಬ ಯತಿ ಅಂತ ಹೇಳಿದ್ರೆ ಪ್ರಯತ್ನ ಪಡುವವ, ಯತ್ನಶೀಲ ಯತಿ. ಅವನೇನು ಮಾಡ್ತಾನೆ, ಸ್ವಲ್ಪ ಸಮಾಜಕ್ಕೆ ದ್ರೋಹ ಮಾಡೋಲ್ಲ, ಸಮಾಜದಲ್ಲಿಯೇ ತೊಡಗಿ ಬಿಡೋಲ್ಲ. ಸಮಾಜದ ಇತಿಮಿತಿಗಳು, ಸಮಾಜ ಸೇವೆಯ ಇತಿಮಿತಿಗಳು ಅವನಿಗೆ ಗೊತ್ತಿರುತ್ತೆ. ಯಾಕೆಂದ್ರೆ ಎಷ್ಟೇ ಸಮಾಜ ಸೇವಕರು ಬಂದರೂ ಕೂಡ ಪೂರ್ತಿ ದಾರಿದ್ರ್ಯವನ್ನಂತೂ ಹೋಗಲಾಡಿಸ್ಲಿಕ್ಕಾಗಲ್ಲ. ಬಹಳ ದೊಡ್ಡ ಮಟ್ಟ ಅಂದರೂ ಅವ್ರಿಗೆ ಎಷ್ಟಾಗತ್ತೋ ಅಷ್ಟೇ ಅಂತ ಇದ್ದರೆ, ನಾವು
ಜ್ಞಾನಕ್ಕಾಗಿ ಎಷ್ಟಾಗತ್ತೋ ಅಷ್ಟು ಅಂತ ಹೇಳಿ ಇನ್ನೂ ಸ್ವಲ್ಪ ಸಮಯ ಕಡಿಮೆ ಮಾಡಿದರೆ ಏನು ತೊಂದರೆ ಆಗೋದಿಲ್ಲ. ಅದರಿಂದಾಗಿ ಪ್ರವೃತ್ತಿ ಧರ್ಮ ಮತ್ತು ನಿವೃತ್ತಿ ಧರ್ಮ ಅಂತ ಇವೆರಡು ಪ್ರಧಾನವಾದ ದಾರಿಗಳು. ಕರ್ಮಣ ಜಾಯತೆ ಪ್ರೇತ್ಯ ಮೂರ್ತಿಮಾನ್ ಷೋಡಶಾತ್ಮಕಃ ಕರ್ಮತ್ವೇಕೆ ಪ್ರಶಂಸಂತಿ ಸ್ವಲ್ಪ ಬುದ್ಧಿತಯಾ ನರಾಃ. ಕರ್ಮ ಮುಗಿಸಿದವ ಕರ್ಮದ ಫಲವನ್ನು ಉಂಡು ಮತ್ತೆ ಇಲ್ಲೇ ಬರ್ತಾನೆ. ಕರ್ಮತ್ವೇಕೆ ಪ್ರಶಂಸಂತಿ, ಕೆಲವರು ಕರ್ಮವೇ ಮಿಗಿಲು, ಸಮಾಜ ಸೇವೆಯೇ ದೊಡ್ಡದು, ಇದು ಸ್ವಾರ್ಥ ಅಂತ ಏನೇನೋ ಹೇಳ್ತಾರೆ. ಸ್ವಲ್ಪ ಬುದ್ಧಿತಯ, ಅವ್ರ ಬಗ್ಗೆ ಕರುಣೆ ಇರಲಿ, ಅಲ್ಪ ಬುದ್ಧಿಯಿಂದ ಆ ತರಹ ಹೇಳ್ತಾರೆ. ಸಮಾಜ ಸೇವೆ ಪೂರ್ತಿ ಮಾಡಬಾರದು ಅಂತ ಹೇಳಿದ್ದಲ್ಲ, ಅದರಲ್ಲಿಯೇ ಕಳೆದು ಹೋಗಬಾರದು ಅಂತ ಹೇಳ್ತಾ ಇರೋದು. ತೇನತೆ ದೇಹಜಾಲಾನಿ ರಮಯಂತ ಉಪಾತತೆ. ಕರ್ಮವೇ ಪ್ರಧಾನ ಆದರೆ ಗತಿ ಏನು? ದೇಹಜಾಲಾನಿ, ದೇಹಗಳನ್ನು ಹೊಂದುತ್ತಾ ಹೋಗ್ತಾರೆ. ಏತು ಬುದ್ಧಿಂ ಪರಾಂ ಪ್ರಾಪ್ತಾಃ ಧರ್ಮ ನೈಪುಣ್ಯದರ್ಶಿನಃ ತೇ ಕರ್ಮ ನ ಪ್ರಶಂಸಂತಿ ಕೂಪಂ ನದ್ಯಾಂ ಪಿಬನ್ನಿವಾ. ಯಾರು ಪರಬುದ್ಧಿಯನ್ನು ಹೊಂದಿರ್ತಾರೆ ಅವರು ಕರ್ಮವೇ ಮಿಗಿಲು ಅಂತನ್ನೋದನ್ನು ಒಪ್ಪೋದಿಲ್ಲ. ಹೇಗೆ? ನದ್ಯಾಂ ಪಿಬನ್, ನದಿಯ ನೀರನ್ನು ಕುಡಿದು ನದಿಯ ನೀರಿನಲ್ಲಿ ಓಲಾಡ್ತಾ ಯಥೇಚ್ಛ ವಿಹಾರ ಮಾಡುವವ ಬಾವಿಯನ್ನು ಹೇಗೆ ಇಷ್ಟಪಡೋದಿಲ್ವೋ ಹಾಗೆ ಅವರು ಕರ್ಮವನ್ನು ಇಷ್ಟಪಡೋದಿಲ್ಲ. ಕರ್ಮ ಅನ್ನೋದು ಬಾವಿ ಇದ್ದ ಹಾಗೆ, ಜ್ಞಾನ ಅನ್ನೋದು ನದಿ ಇದ್ದ ಹಾಗೆ. ಜ್ಞಾನದಲ್ಲಿ ಏನು ಫಲ ಸಿಗತ್ತೋ ಅದು ಕರ್ಮದಲ್ಲಿ ಸಿಗೋದಿಲ್ಲ, ಆದರೆ ಕರ್ಮದಲ್ಲಿ ಏನು ಫಲ ಸಿಗತ್ತೋ ಅದು ಜ್ಞಾನದಲ್ಲಿ ಸಿಗತ್ತೆ. ಇದನ್ನು ಕೃಷ್ಣ ಗೀತೆಯಲ್ಲಿ ಕೂಡ ಹೇಳಿದಾನೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತು. ಕರ್ಮಣ ಫಲಮಾಪ್ನೋತಿ ಸುಖ ದುಃಖೇ ಭವಾಭವೌ ವಿದ್ಯೆಯಾ ತದವಾಪ್ನೋತಿ ಯತ್ರ ಗತ್ವಾ ನ ಶೋಚತಿ. ಕರ್ಮದ ಫಲವು ಸುಖ ದುಃಖ, ಸಿರಿತನ ಬಡತನ ಎಲ್ಲ. ವಿದ್ಯೆಯ ಫಲ ಅದರ ಜೊತೆಗೆ ಎಂದೂ ನಾಶವಾಗದಂತಹ ಮುಕ್ತಿ. ಅದರಿಂದಾಗಿ ಕರ್ಮ ಬೆಟರ್ರೋ ಜ್ಞಾನ ಬೆಟರ್ರೋ ಅಂತಂದರೆ ಏನನ್ನು ಹೇಳಬೇಕು? ಜ್ಞಾನ ಬೆಟರ್ ಅಂತ ಹೇಳಬೇಕು. ಜ್ಞಾನದತ್ತ ದೃಷ್ಟಿ ಹಾಯಿಸಬೇಕು. ಯತ್ರ ಗತ್ವಾ ನಮ್ರಿಯತೆ ಯತ್ರ ಗತ್ವಾ ನ ಜಾಯತೆ ನ ಜೀರ್ಯತೆ ಯತ್ರ ಗತ್ವಾ ನ ವರ್ಧತೆ ತದ್ಯಾತಿ ಪರಮಂ ಧಾಮ ಪುರಾಣಮಜರಂ ಧ್ರುವಂ ಅವ್ಯಾಹತಮನಾಯಾತಮೃತತ್ವಂಚ ವಿಂದತಿ. ಜ್ಞಾನವನ್ನು ಸೇವಿಸಿದವ ಯತ್ರ ಗತ್ವಾ ನಮ್ರಿಯತೆ, ಎಲ್ಲಿಗೆ ಹೋದರೆ ಸಾವು ಇಲ್ಲವೋ, ಎಲ್ಲಿಗೆ ಹೋದರೆ ಹುಟ್ಟು ಇಲ್ಲವೋ, ಎಲ್ಲಿಗೆ ಹೋದರೆ ಮುಪ್ಪು ಇಲ್ಲವೋ, ಎಲ್ಲಿಗೆ ಹೋದರೆ ಬೆಳವಣಿಗೆಯೇ ಇಲ್ಲವೋ, ಅಂದರೆ ಪೂರ್ತಿ ಬೆಳೆದಾಗಿರುತ್ತೆ ಅಂತಹ ಪುರಾಣಂ, ಅತ್ಯಂತ ಹಳತಾದ ಅಜರಂ, ಮುದಿತನವಿರದ ಹಳತಾಗದ ದೇವರ ಮನೆಯನ್ನ ಆರಾಮವಾಗಿ ಹೊಂದುತ್ತಾನೆ. ದ್ವಂದ್ವೈರ್ಯತ್ರ ನ ಬದ್ಧಂತೆ ಮಾನಸೇನ ಚ ಕರ್ಮಣ ಸಮಾಃ ಸರ್ವತ್ರ ಮೈತ್ರಾಶ್ಚ ಸರ್ವಭೂತಹಿತೇ ರತಾಃ. ಯಾರು ದ್ವಂದ್ವಗಳಿಂದ ಸಂಕಟ ಪಡಬೇಕು ಅಂತ ಅನ್ಕೊಳ್ಳೋಲ್ಲ, ನಾನು ದ್ವಂದ್ವದಿಂದ ಸಂಕಟ ಪಡೋಲ್ಲ ಅಂತ ಯಾರು ತೀರ್ಮಾನ ಮಾಡ್ತಾನೆ, ಮಾನಸಿಕವಾದ ಕರ್ಮ ಯಾರ ಹತ್ರ ಇರುತ್ತೆ ಅವನು ಈ ವಿದ್ಯೆಯ ಕಡೆಗೆ ಒಲಿಯುತ್ತಾನೆ. ವಿದ್ಯಾಮಯೋನ್ಯ ಪುರುಷಃ ತಾತ ಕರ್ಮಮಯೋಪರಃ ವಿದ್ಧಿ ಚಂದ್ರಮ ಸಂದರ್ಶೆ ಸೂಕ್ಷ್ಮಯ ಕಲಯಾ ಸ್ಥಿತಂ. ಒಬ್ಬ ವಿದ್ಯಾಮಯ, ವಿದ್ಯೆಯೇ ಪ್ರಧಾನ ಜೀವನದಲ್ಲಿ ಇಂತ ತೊಡಗಿದವ. ಇನ್ನೊಬ್ಬ ಕರ್ಮಮಯ,
ವಿದ್ಯೆ ಎಲ್ಲ ಏನು ಕರ್ಮ ಮಿಗಿಲು ಅಂತ ತೊಡಗಿದವ. ಆ ವಿದ್ಯೆಯ ಕರ್ಮ ಮಿಗಿಲು ಅಂತ ತೊಡಗಿದವ ಹೇಗೆ ಅಂತಂದರೆ, ಅಮಾವಾಸ್ಯೆಯಲ್ಲಿ ದರ್ಶ ಅಂತ ಕರೀತಾರೆ. ಚಂದ್ರನ ಕಲೆ ಕ್ಷೀಣ ಆಗ್ತಾ ಬರುತ್ತಲ್ಲ, ಹಾಗಿರುವವ ಅಂತ ತಿಳಿಯಬೇಕು. ಅಂದರೆ ಕ್ರಮೇಣ ಅದನ್ನು ಕಳ್ಕೊತಾನೆ. ವಿದ್ಯಾಮಯಂ ತು ಪುರುಷಂ ನಿತ್ಯಂ ಜ್ಞಾನ ಗುಣಾತ್ಮಕಂ. ಆದರೆ ವಿದ್ಯಾಮಯನಾದ ಪುರುಷ ಸೂರ್ಯನ ತರಹ ಬೆಳೀತಾ ಹೋಗ್ತಾನೆ. ತದೇತದೃಷಿಣಾ ಪ್ರೋಕ್ತಂ ವಿಸ್ತರೇಣಾನುಮೀಯತೆ ನವಂ ಚ ಶಶಿನಂ ದೃಷ್ಟ್ವಾ ವಕ್ರತಂತುಮಿವಾಂಬರೇ ಏಕಾದಶ ವಿಕಾರಾತ್ಮ ಕಾಲ ಸಂಭಾರ ಸಂಭೃತಃ. ಈ ರೀತಿ ಕರ್ಮವನ್ನು ಪ್ರಧಾನ ಅಂತ ಅಂದುಕೊಳ್ಳುವವ, ಅರಿವನ್ನೇ ಪ್ರಧಾನ ಅಂತ ಅಂದುಕೊಳ್ಳುವವ, ಇದರ ಒಳಗಡೆ ಈ ಇಬ್ಬರೂ ಪುರುಷರ ಒಳಗಡೆ ಒಬ್ಬ ದೇವರಿರ್ತಾನೆ. ಆ ದೇವರು ಹೇಗಿರ್ತಾನೆ ಯಾರಿಗೂ ಅಂಟುಕೊಳ್ಳೋದಿಲ್ಲ. ಆತ್ಮಾನಂತಂ ವಿಜಾನೀಹಿ ತಸ್ಮಿನ್ ಯಃ ಸಂಸ್ಥಿತೋ ಶಗ್ನಿಃ ನಿತ್ಯಂ ಸ್ಥಾಲ್ಯಾಮಿವಾಹಿತಃ. ಅಗ್ನಿಸ್ಥಾಲಿಯಲ್ಲಿ ನೆಲೆಗೊಂಡ ಬೆಂಕಿಯ ತರಹ ಆ ದೇವರು ನೆಲೆಗೊಂಡಿರ್ತಾನೆ. ಆತ್ಮಾನಂತಂ ವಿಜಾನೀಹಿ ದೇವೋ ಯಃ ಸಂಶ್ರಿತಸ್ತಸ್ಮಿನ್ ಅಬ್ಬಿಂದುರಿವ ಪುಷ್ಕರೇ. ಆ ದೇವರು ಹೇಗೆ ನೆಲೆಗೊಂಡಿರ್ತಾನೆ ಅಂದರೆ ಅಬ್ಬಿಂದುರಿವ ಪುಷ್ಕರೆ, ತಾವರೆಯ ಎಲೆಯ ಮೇಲೆ ಬಿದ್ದ ನೀರಿನ ಹಾಗೆ ಅಂಟಿಯೂ ಅಂಟದಂತೆ ಇರ್ತಾನೆ. ಕ್ಷೇತ್ರಜ್ಞಂ ತಂ ವಿಜಾನೀಹಿ ನಿತ್ಯಂ ಜ್ಞಾನಜನಾತ್ಮಕಂ ತಮೋರಜಶ್ಚ ಸತ್ವಂಚ ವಿದ್ಧಿ ಜೀವಗುಣಾತ್ಮಕಂ. ಅವನನ್ನು ಕ್ಷೇತ್ರಜ್ಞ ಅಂತ ಕರೀತಾರೆ. ತಮಸ್ಸು ರಜಸ್ಸು ಸತ್ವ ಇದು ಜೀವನ ಆಂತರಿಕ ಸ್ವಭಾವ ಒಂದು, ಹೊರಗಡೆಯಿಂದ ಬಂದದ್ದೊಂದು, ಎರಡೂ ಇರುತ್ತೆ. ಆಯ್ತಾ? ಆ ತರಹದ ಜೀವರಿಗೆ ಸ್ವಾಭಾವಿಕವಾಗಿರುವ ಸತ್ವಗುಣ ರಜೋಗುಣ ತಮೋಗುಣಗಳೂ ಇರದ ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದು. ಅವನನ್ನು ಕ್ಷೇತ್ರಜ್ಞ ಅಂತ ಕರೀತಾರೆ. ಪ್ರಾಕಲ್ಪ ಯದ್ಯೋ ಭುವನಾನಿ ಸಪ್ತ, ಈ ಲೋಕಗಳನ್ನು ಅವನೇ ಸೃಷ್ಟಿ ಮಾಡಿದ್ದು ಅಂತ ಹೇಳುವಲ್ಲಿಗೆ 226ನೆಯ ಅಧ್ಯಾಯ ಆಗಿದೆ. 227ನೆಯ ಅಧ್ಯಾಯ. ಶುಕಃ ಕ್ಷರಾತ್ ಪ್ರಭೃತಿಯ ಸರ್ಗಃ ಸಗುಣಾನೀಂದ್ರಿಯಾಣಿ ಚ ಬುದ್ಧೈಶ್ವರ್ಯಾಭಿಸಂಸರ್ಗಃ ಪ್ರಧಾನಶ್ಚಾತ್ಮನಃ ಶ್ರುತಂ. ಕ್ಷರಾತ್ ಪ್ರಭೃತಿಯ ಸರ್ಗಃ. ಈಗ ಈ ಲೋಕದಲ್ಲಿ ಇಂದ್ರಿಯ ಸೃಷ್ಟಿ ಅಂತ ಒಂದಿದೆ. ಆ ಇಂದ್ರಿಯಗಳಿರುವ ದೇಹ ಇದೆ. ಆ ದೇಹ ಇಟ್ಟುಕೊಂಡು ಕರ್ಮ ಮಾಡಬೇಕೇ ಮಾಡಬಾರ್ದೆ ಅಂತ ಪ್ರಶ್ನೆ. ವೇದೇ ವಚನ ಮುಕ್ತಂ ತು ಕುರು ಕರ್ಮತ್ಯಜೇತಿ ಚ. ವೇದದಲ್ಲಿಯೇ ಮಾತಿದೆ, ಕರ್ಮ ಮಾಡಿ ಅಂತ ಒಂದು ವೇದವಾಕ್ಯ, ಇಲ್ಲ ಕರ್ಮ ತ್ಯಾಗ ಮಾಡಿ ಅಂತ ಒಂದು ವಾಕ್ಯ. ಕಥಮೇತದ್ವಿಜಾನೀಯಾಂ ತದ್ಭವಾನ್ ವಕ್ತುಮರ್ಹತಿ. ಎರಡನ್ನೂ ಸರಿ ಅಂತ ಹೇಳ್ಕೊಳ್ಳಿಕ್ಕೆ ಬರಲ್ಲ. ಎರಡರಲ್ಲಿ ಯಾವುದೋ ಒಂದು ಸರಿಯಾಗಿರಬೇಕು, ಇನ್ನೊಂದಕ್ಕೆ ಬೇರೆ ಅರ್ಥ ಮಾಡಬೇಕು. ಅದರ ಬಗ್ಗೆ ಹೇಳಿ. ಅದಕ್ಕೆ ವೇದವ್ಯಾಸರು ಹೇಳೋದ್ರಂತೆ, ಏಷಾ ವೈವಿಹಿತಾ ವೃತ್ತಿ ಪುರಸ್ತಾದ್ ಬ್ರಹ್ಮಣ ಸ್ವಯಂ ಏಷಾ ಪೂರ್ವತರೈಃ ಸದ್ಭಿಃ ಆಚೀರ್ಣ ಪರಮರ್ಷಿಭಿಃ. ಲೋಕದ ನಡೆ ದೇಹ ಇದೆ, ಅದರಿಂದಾಗಿ ಕರ್ಮ ಮಾಡಬೇಕು, ಸರಿ. ಕರ್ಮ ತ್ಯಾಗ ಮಾಡಬೇಕು, ಅದು ಸರಿ. ಅದಕ್ಕಾಗಿಯೇ ಬ್ರಹ್ಮಚರ್ಯ ಅನ್ನುವ ಒಂದು ವಿಶಿಷ್ಟವಾದ ಪದ್ಧತಿ ಜಗತ್ತಿನಲ್ಲಿದೆ. ಏಷಾ ವೈವಿಹಿತಾ ವೃತ್ತಿ ಬ್ರಹ್ಮಚರ್ಯೇಣ ವೈ ಲೋಕಾನ್ ಜಯಂತಿ ಪರಮರಚಯಃ.
ಆತ್ಮನಶ್ಚ ಹೃದಿ ಶ್ರೇಯ ಅನ್ವಿಚ್ಛನ್ ಮನಸಾತ್ಮನಿ. ಬ್ರಹ್ಮಚರ್ಯದಿಂದಲೇ ಹಿಂದಿನ ಋಷಿಗಳು ಲೋಕವನ್ನು ಗೆದ್ದಿದ್ರು. ಹೃದಯದಲ್ಲಿರುವ ದೇವರನ್ನ ಕಾಣೋದು ಬ್ರಹ್ಮಚರ್ಯದಿಂದಲೇ. ವನೇ ಮೂಲ ಫಲಾಶೀಚ ತಪ್ಯಸ್ವ ಪರಮಂ ತಪಃ ಪುಣ್ಯಾಯತನಚಾರೀ ಚ ಭೂತಾನಾಂ ಅವಿಹಿಂಸಕಃ. ವನೇ ಮೂಲ ಫಲಾಶಿ, ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ಉಣ್ಣುವವ. ಪುಣ್ಯಾಯತನಚಾರಿ, ಪುಣ್ಯಕ್ಷೇತ್ರಗಳಲ್ಲಿ ಸಂಚಾರ ಮಾಡುತ್ತಾ ಭೂತಾನಾಂ ಅವಿಹಿಂಸಕಃ, ಯಾರಿಗೂ ಹಿಂಸೆ ಮಾಡದೇ ಇರಬೇಕು. ವಿಧೂಮೇ ತನ್ನ ಮುಸಲೆ ವಾನಪ್ರಸ್ಥ ಪ್ರತಿಶ್ರಯೇ ಕಾಲೇ ಪ್ರಾಪ್ತೇ ಚರೇದ್ಭೈಕ್ಷಂ ಕಲ್ಪತೆ ಬ್ರಹ್ಮಭೂಯಸೇ. ಆಮೇಲೆ ಭಿಕ್ಷೆ ಕೇಳಬೇಕು. ಎಲ್ಲಿ? ವಿಧೂಮೇ, ಹೊಗೆ ಇಲ್ಲದಲ್ಲಿ ಕೇಳಬಾರದು ಭಿಕ್ಷೆ. ಕೇಳಬೇಕು ಯಾವಾಗ? ಅನಿವಾರ್ಯ ಅಂತ ಆದಾಗ. ವಿಧೂಮೇ. ಆಮೇಲೆ ಸಣ್ಣ ಮುಸಲೆ, ಮುಸಲ ಅಂದ್ರೆ ಒನಕೆ, ಒನಕೆ ಕುಟ್ಟುವ ಸದ್ದು ಪೂರ್ತಿ ಇಲ್ಲ ಅಂತಂದಾಗ ಹೋಗಿ ಭಿಕ್ಷೆಯನ್ನು ಕೇಳಬೇಕಂತೆ. ಕಾರಣ ಏನು ಅಂದ್ರೆ ಮೊದಲೇ ಮಾಡಿಟ್ಟಿದ್ರೆ ಕೊಡ್ತಾರೆ, ಇಲ್ಲ ಅಂದ್ರಿಲ್ಲ. ನೀವು ಉಪವಾಸ ಇರೋದೇ ಹೆಚ್ಚು. ಈ ತರಹ ಇದ್ರೆ ವಿಧೂಮೇ ತನ್ನ ಮುತಲೆ ವಾನಪ್ರಸ್ಥ ಪ್ರತಿಶ್ರಯೇ. ವಾನಪ್ರಸ್ಥರಿದ್ರೂ ಪರವಾಗಿಲ್ಲ, ಹೋಗಿ ಭಿಕ್ಷೆ ಕೇಳಬೇಕು. ಯಾವಾಗ? ತಿರುಗಾಡಿ ಸಿಗದೇ ಇದ್ದ ಮೇಲೆ. ನಿಸ್ತುತಿರ್ನಿರ್ನಮಸ್ಕಾರ ಪರಿತ್ಯಜ್ಯ ಶುಭಾಶುಭೆ ಅರಣ್ಯೇ ವಿಚರೈಕಾಕಿ ಏನ ಕೇನ ಚಿದಾಶಿತಃ. ಯಾರಿಗೂ ನಮಸ್ಕರಿಸದೆ, ಯಾರಿಗೂ ಸ್ತೋತ್ರ ಮಾಡದೆ, ಒಳಿತು ಕೆಡಕುಗಳನ್ನು ತೊರೆದು, ಸಮಾಜವನ್ನೂ ತೊರೆದು ಕಾಡಿನಲ್ಲಿ ಇರಬೇಕು. ಯಾರೋ ಒಂದಿಷ್ಟು ಜನ ಹೇಗೋ ಊಟ ಮಾಡಿಕೊಂಡಿರು. ಇದು ತ್ಯಜ. ಕರ್ಮವನ್ನು ಬಿಟ್ಟರೆ ಹೀಗಿರಬೇಕು. ಕರ್ಮವನ್ನು ಹಿಡ್ಕೊಂಡ್ರೆ ಹೇಗಿರಬೇಕು ಅಂತ ನಾವು ಹಿಂದೆ ಹೇಳಿದ್ದೀವಿ ಗೃಹಸ್ಥನಾಗಿದ್ದಾಗ. ಯದಿದಂ ವೇದ ವಚನಂ ಲೋಕವಾದೇ ವಿರುದ್ಧತೆ ಪ್ರಮಾಣೇ ಚಾಪ್ರಮಾಣೇ ಚ ವಿರುದ್ಧೇ ಶಾಸ್ತ್ರತಃ ಕುತಃ. ಅಲ್ಲ, ಬೇಸಿಕ್ ಕ್ವಶನ್ ಇದೆ ಅಂದ್ರು ಶುಕಾಚಾರ್ಯರು. ಅಲ್ಲ, ವೇದವಚನ ಯಾಕೆ ವಿರುದ್ಧವಾಗಿರಬೇಕು? ಕರ್ಮ ಮಾಡುವಂತ, ಕರ್ಮ ಬಿಡುವಂತ. ವೇದವಚನವೇ ವಿರುದ್ಧವಾಗಿರೋದು ಸರಿಯಲ್ಲ ಅಲ್ವಾ? ಯಾವ್ದಾದ್ರು ಒಂದಿರಬೇಕು. ಇತ್ಯೇತಚ್ಛ್ರೋತುಮಿತ್ಯ ಇಚ್ಛಾಮಿ ಭಗವನ್ ಪ್ರಬ್ರವೀತು ಮೇ ಕರ್ಮಣಾಂ ಅವಿರೋಧೇನ ಕಥಮೇತತ್ ಪ್ರವರ್ತತೆ. ಕರ್ಮಕ್ಕೆ ವಿರೋಧ ಇಲ್ಲ ಅಂದ್ರೆ ಹೇಗೆ? ಎರಡೂ ವಾಕ್ಯ ಸರಿಯಾಗಲಿಕ್ಕೆ ಸಾಧ್ಯ ಇಲ್ಲ. ನೀವು ಇಲ್ಲ ಪ್ರವೃತ್ತಿ ಧರ್ಮದವರಿಗೆ ಕರ್ಮವನ್ನು ಮಾಡುವಂತ ಅರ್ಥ, ನಿವೃತ್ತಿ ಧರ್ಮದವರಿಗೆ ಕರ್ಮವನ್ನು ಬಿಡುವಂತ ಅರ್ಥ ಎಲ್ಲ ಸರಿ. ಆದರೆ ವೇದ ವಾಕ್ಯವೇ ಬೇಸಿಕ್ ಆಗಿ ಹೀಗೆ ಹಾಕಿದೆ ಅಂತ ಪ್ರಶ್ನೆ. ಆಗ ಇತ್ಯುಕ್ತ ಪ್ರತ್ಯುವಾಚೇದಂ ಗಂಧವತ್ಯಾ ಸುತಸ್ತುತಂ ಋಷಿಸ್ತತ್ಪೂಜಯನ್ ವಾಕ್ಯಂ ಪುತ್ರಸ್ಯಾಮಿತ ತೇಜಸಃ. ಆಗ ವೇದವ್ಯಾಸರು ಮಗನ ಮಾತಿಗೆ ನುಡಿದರು. ವೇದವ್ಯಾಸರಿಗೆ ಒಂದು ಗಂಧವತ್ಯಾಹ ಸುತಃ ಅಂತ, ಗಂಧವತಿ, ಅವಳು ಸತ್ಯವತಿ ಇದ್ದಾಳಲ್ಲ, ಅವಳನ್ನ ಮತ್ಸ್ಯಗಂಧಿ ಅಂತ ಕರೀತಾ ಇದ್ಲು. ಮತ್ಸ್ಯಗಂಧಿ ಅಂತಂದ್ರೆ ಮೈಯಿಂದ ಮೀನಿನ ವಾಸನೆ ಹೊರಡ್ತಾ ಇತ್ತು. ಯಾಕೆಂದ್ರೆ ಅವಳು ಬೆಳೆದದ್ದು ಅಂಬಿಗರ ಮನೆಯಲ್ಲಿ, ಹೀಗಾಗಿ ಮೈಯಿಂದ ಮೀನಿನ ವಾಸನೆ ಹೊರಡ್ತಾ ಇತ್ತು. ಅದಕ್ಕೆ ಮತ್ಸ್ಯಗಂಧಿ ಅಂತ ಹೇಳೋರು. ಅವಳು ಬೆಸ್ತರವಳು ಮೀನು ಹಿಡಿತಾ ಇದ್ಲು, ಮಾರ್ತಾ ಇದ್ಲು. ಆಮೇಲೆ ಇದು ದೋಣಿಯಲ್ಲಿ
ಬೇರೆಯವ್ರನ್ನ ದಾಟಿಸ್ತಾ ಇದ್ಲು. ಅದಕ್ಕೆ ಅವಳು ಮತ್ಸ್ಯಗಂಧಿ, ಮೈಯಿಂದ ಮೀನಿನ ವಾಸನೆ ಬರೋದಂತೆ. ಪರಾಶರ ಬಂದರು. ಪರಾಶರ ಋಷಿಗಳು ಬಂದು ಹೇಳಿದ್ರು, ನೋಡು ದೈವ ಸಂಕಲ್ಪ, ನಾನು ನಿನ್ನಲ್ಲಿ ಪರಮಾತ್ಮನನ್ನೇ ಮಗನನ್ನಾಗಿ ಪಡಿಬೇಕು. ಆಯಿತು, ಇಲ್ಲಿಂದ ಅಲ್ಲಿಗೆ ದಾಟಿಸಿ ಅಂತ ಹೇಳುವಾಗ ದಾಟಿಸಿದಾಗ ಹೇಳಿದ್ರು, ನಾನು ನಿನ್ನಲ್ಲಿ ಸಂಸರ್ಗ ಮಾಡಿ ಮಗನನ್ನು ಪಡಿತೇನೆ ಅಂತ. ಆಗ ಅವಳು ಹೇಳಿದ್ಲು, ನಮ್ಮ ಅಪ್ಪನಿಗೆ ಗೊತ್ತಾದರೆ ಮೈ ಮುಳೆ ಮುರಿತಾನೆ, ಮತ್ತೆ ಸಾಕಿದ ಅಪ್ಪನನ್ನು ಮೀರಿ ಆ ತರಹ ಎಲ್ಲ ಮಾಡಬಾರದು. ಇಲ್ಲ, ನೀನು ಮತ್ತೆ ಕನ್ಯೆಯಾಗುವಂತೆ ನಾನು ವರ ಕೊಡ್ತೇನೆ. ಆಯಿತು, ಕನ್ಯೆಯಾಗುವಂತೆ ನೀವು ವರ ಕೊಟ್ಟರೆ ಆಯಿತು. ಹಾಗೆ ಮಗುವನ್ನು ಹುಟ್ಟಿಸಿದ ಕೂಡಲೇ, ದೋಣಿಯಲ್ಲೇ ಹುಟ್ಟಿದ್ದು, ಅದಕ್ಕೆ ದ್ವೀಪದಲ್ಲಿ ಹುಟ್ಟಿದ್ರಿಂದಾಗಿ ದ್ವೈಪಾಯನ ಅಂತ. ದ್ವೈಪಾಯನ ಅಂದರೆ ನಡುಗಡ್ಡೆಯಲ್ಲಿ ಮೂಡಿದವ ಅಂತ. ಆಮೇಲೆ ಪರಾಶರರು ಪ್ರೀತಿಯಿಂದ ನಿನ್ನ ಮೈಯಿಂದ ಇನ್ಮೇಲೆ ಪರಿಮಳ ಹೊಮ್ಮಲಿ ಅಂತ ಆಶೀರ್ವಾದ ಮಾಡಿದ್ರು. ಅದಕ್ಕೆ ಯೋಜನಗಂಧಿ ಅಂತ ಆಗಲೂ ಕೂಡ ಮತ್ಸ್ಯಗಂಧಿ ಇದ್ದವಳು ಯೋಜನಗಂಧಿ. ಒಂದು ಯೋಜನದ ತುಂಬ ಅವಳ ಮೈಯ ಪರಿಮಳ ಹರಡ್ತಾ ಇತ್ತು. ಅದರಿಂದಾಗಿ ಅವಳು ಗಂಧವತಿ ಅಂತ ಕೂಡ ಕರೀತಾರೆ. ಗಂಧವತ್ಯಾಹ ಸುತಃ ಅಂತಹ ಸತ್ಯವತಿ ಅಂತ ಯಾಕೆ ಹೆಸರು ಅಂದರೆ, ಸತ್ಯ ಅಂದರೆ ಪರಮಾತ್ಮ, ಪರಮಾತ್ಮನನ್ನ ಮಗನಾಗಿ ಅವಳು ಪಡಿತಾಳೆ. ಅದರಿಂದಾಗಿ ಸತ್ಯವತಿ ಅಂತ ಮುಂಚಿತವಾಗಿ ಹೆಸರು. ಸತ್ಯವತಿಯಾಗಿರುವ ಹಾಗೆ ಮುಂಚಿತವಾಗಿ ಹೆಸರಿಡ್ತೇವೆ ಅಂತ ಹೇಳಿ ವಿದ್ಯಾನಾಥ ಈ ತರಹ ಎಲ್ಲ ಹೆಸರಿಟ್ಬಿಟ್ರೆ, ಅವ್ರು ನೋಡ್ಕೊಂಡು ಹೆಸರಿಟ್ರೆ ಸರಿ. ತೀರ ಮಕ್ಕಳಿದ್ದಾಗ ಹೆಸರಿಟ್ಬಿಟ್ರೆ ಭಾರಿ ಕಷ್ಟ. ವಿದ್ಯೆ ಬರದೆ ಹೋದ್ರೆ ಅಂತ ಮಾಡೋದು. ವಿದ್ಯಾನಾಥ, ವಿದ್ಯಾಧೀಶ ಅಂತ ಹೆಸರಿಟ್ಬಿಟ್ರೆ ಭಯ ಆಗತ್ತದೆ, ಯಾವ ಭರವಸೆ ಮೇಲಿಟ್ರು ಅಂತ. ಸನ್ಯಾಸಿಗಳಿಗೆ ನಾಮಕರಣ ಮಾಡೋದು ಕರೆಕ್ಟ್, ಯಾಕೆಂದ್ರೆ ಅವರ ಬೆಳವಣಿಗೆಯನ್ನು ನೋಡಿರ್ತಾರೆ. ಸನ್ಯಾಸ ಕೊಡುವಾಗ ಅವರು ಬೆಳವಣಿಗೆಯನ್ನು ನೋಡಿ ಆಮೇಲೆ ಕೊಟ್ಟಿರ್ತಾರೆ, ಅದು ಬೇರೆ. ಇದು ಹುಟ್ಟಿದ ಕೂಡಲೇ ಮಗು ಇನ್ನು 11ನೇ ದಿವಸದಲ್ಲಿ ವಿದ್ಯಾನಾಥ ಅಂತ ಇಟ್ಬಿಟ್ರೆ ಅದು ಅವರು ಆ ಅಪ್ಪ ಅಮ್ಮನ ಧೈರ್ಯ ಎಷ್ಟಿರಬೇಕು ಅಂತ ನಂಗೊಮ್ಮೊಮ್ಮೆ ಗಾಬರಿ ಆಗುತ್ತೆ. ಅಸತ್ಯವತಿ ಅಂತ. ಅಂತಹ ಸತ್ಯವತಿಯ ಮಗನಾದ ವೇದವ್ಯಾಸರು ಪುತ್ರಸ್ಯ ಅಮಿತ ತೇಜಸಃ ವಾಕ್ಯಂ ಪೂಜಯನ್, ಶುಕಾಚಾರ್ಯರ ಈ ಪ್ರಶ್ನೆಯನ್ನು ಕೇಳಿ ಸಂತೋಷಪಟ್ಟು ಉತ್ತರ ಹೇಳಿದರಂತೆ. ಗೃಹಸ್ಥೋ ಬ್ರಹ್ಮಚಾರೀ ಚ ವಾನಪ್ರಸ್ಥೋಥ ಭಿಕ್ಷುಕಃ ಯಥೋಕ್ತಕಾರಿಣ ಸರ್ವೇ ಗಚ್ಚಂತಿ ಪರಮಾಂ ಗತಿಂ. ಏನು ಕೇಳಿದಿ ನೀನು? ವೇದವೇ 2 ತರಹ ಯಾಕೆ ಹೇಳಬೇಕು ಅಂತ. ಬಹಳ ತರಹದ ಅಧಿಕಾರಿಗಳಿದ್ದಾರೆ, ಅವ್ರಿಗೆ ಬೇರೆ ಬೇರೆ ತರಹ ಹೇಳಬೇಕು, ಅಲ್ಲಿ ವಿರೋಧದ ಪ್ರಶ್ನೆಯೇ ಇಲ್ಲ. ಈಗ ಒಬ್ಬೊಬ್ಬರಿಗೆ ಒಂದೊಂದು ನಿಯಮ. ಯಾಕೆ ಅಂದರೆ ಏನು ಹೇಳೋದು? ಅವ್ರವ್ರಿಗೆ ಅದು ಬೇಕು, ಇನ್ನೊಬ್ರಿಗೆ ಅದು ಬೇಡ. ವೇದವು ಹಾಗೆ. ಬಹಳ ತರಹದ ಅಧಿಕಾರಿಗಳಿದ್ದಾರೆ. ಕೆಲವರು ಗೃಹಸ್ಥರಾಗಿಯೇ ಮುಕ್ತಿಯನ್ನು ಹೊಂದೋದು, ಕೆಲವೊಬ್ಬರು ತಮ್ಮ ದಾರಿಯಲ್ಲಿ ಸನ್ಯಾಸಿಗಳಾಗಿ ಮುಕ್ತಿಯನ್ನು ಹೊಂದುತ್ತಾರೆ, ಕೆಲವೊಬ್ಬರು ಬ್ರಹ್ಮಚರ್ಯದಲ್ಲಿದ್ದೇ ಮುಕ್ತಿ ಹೊಂದುತ್ತಾರೆ, ಕೆಲವರ ಪಕ್ವತೆಗೆ ವಾನಪ್ರಸ್ಥಾಶ್ರಮಕ್ಕೆ ಹೋಗಲೇಬೇಕಾಗಿರುತ್ತೆ. ಅದರಿಂದಾಗಿ ದಾರಿ ಇದೆ, ಅದು ವಿರೋಧದ ಪ್ರಶ್ನೆ ಇಲ್ಲ ಅಲ್ಲಿ. ಗೃಹಸ್ಥೋ ಬ್ರಹ್ಮಚಾರಿ ಚ, ಗೃಹಸ್ಥನಾಗಲಿ, ಬ್ರಹ್ಮಚರ್ಯದವರಾಗಲಿ, ವಾನಪ್ರಸ್ಥರಾಗಲಿ, ಭಿಕ್ಷುಕರಾಗಲಿ, ವೇದ ಹೇಳಿದಂತೆ ಮಾಡಿದವರು, ಅವರವರಿಗೆ ಅನ್ವಯಿಸುವುದನ್ನು ಮಾಡಿದವರು ಪರಮಾಂ ಗತಿಂ ಗಚ್ಚಂತಿ, ಒಳ್ಳೆಯ ಗತಿಗೆ ಹೊಂದುತ್ತಾರೆ. ಈ ತರಹದ ಆಶ್ರಮ ಅದನ್ನು ವಿರೋಧಿಸಿದ್ದು ಬೌದ್ಧರು. ಬಹಳ ವಿಚಿತ್ರ. ಈಗ ಚತುರ್ವರ್ಣದ ಮೇಲೆ ಏನು ಸಿಟ್ಟಿದೆಯೋ ನಮಗೆ ಗೊತ್ತಿಲ್ಲ, ಚತುರಾಶ್ರಮದ ಮೇಲೆ ಯಾಕೆ ಸಿಟ್ಟಿರಬೇಕು? ವರ್ಣಾಶ್ರಮಗಳನ್ನು ಹೇಳುವ ವೈದಿಕ ವಾದವನ್ನು ನಾವು ವಿರೋಧ ಮಾಡ್ತೇವೆ ಅಂತಾರೆ ಈಗ ಪ್ರಗತಿಪರರು ಅಂತ ಅನ್ಕೊಂಡಿರೋರು.
ಬುದ್ಧಿಜೀವಿಗಳು ಅಂತ ಅಂದ್ಕೊಂಡಿರೋರು ಅವರೆಲ್ಲ ವರ್ಣ ವಿರೋಧ ಮತ್ತು ಆಶ್ರಮ ವಿರೋಧ, ನಾವು ಆಶ್ರಮವನ್ನು ಒಪ್ಪಲ್ಲ ಅಂತ. ಇದನ್ನ ಹೇಳಿದ್ಯಾರು ಅಂತಂದ್ರೆ ಬುದ್ಧ ಅಂತಾರೆ. ಬುದ್ಧ ಯಾರು? ಸನ್ಯಾಸಿ. ಬುದ್ಧ ಮಾಸ್ ಸನ್ಯಾಸ ಕೊಟ್ಬಿಡ್ತಾ ಇದ್ದ. ಜೈನರು ಅಷ್ಟೇ, ಮಾಸ್ ಸನ್ಯಾಸ, 500 ಜನ ಸನ್ಯಾಸ ತಗೊಂಡ್ಬಿಡೋದು. ಬಹಳ ಕಷ್ಟ ಆಗಿ ಹೋಯಿತು. ಅಶೋಕ ಕೂಡ ಕಡೆಗೆ ಚಂಡಶಾಸನ ಆಗಬೇಕಾಯ್ತು. ಬಹಳ ಜನರಿಗೆ ಅಶೋಕ ಅಂತಂದ್ರೆ ಅಹಿಂಸೆಯೇ ಮೈವೆತ್ತವ ಅಂತ. ಅಶೋಕನಷ್ಟು ಸಿಡುಕ, ಅಶೋಕನಷ್ಟು ಬೇಗ ಸಿಟ್ಟಾಗೋನು, ಶೀಘ್ರ ಕೋಪಿ ಇನ್ನೊಬ್ಬ ಇರಲಿಲ್ಲ. ಬಹಳ ಕ್ರೂರಿ ಪಾತ್ರ ಅಶೋಕ. ಅವನಿಗೆ ಶೋಕ ಇಲ್ಲ ಅಷ್ಟೇ, ಬೇರೆಯವ್ರಿಗೆ ಬಹಳ ಶೋಕ ಕೊಡ್ತಾ ಇದ್ದ, ಶೋಕವರ್ಧನ ಅವನು. ಇವ್ರಿಗೇನು ಗೊತ್ತಿಲ್ಲ, ಹೆಂಗಿದ್ ಮಾಡ್ತಾ ಇರ್ತಾರೆ. ವರ್ಣಾಶ್ರಮ ವಿರೋಧ ಮಾಡುವ ಸನ್ಯಾಸಿಗಳಿದ್ದಾರೆ ಅಂದ್ರೆ ಏನ್ ಸಾಯೋದ್ರಿ? ಪ್ರಗತಿಪರ ಮಠಾಧೀಶರು ಅಂತ ಹೇಳಿಕೊಂಡು ಸನ್ಯಾಸಾಶ್ರಮವನ್ನೇ ಅಂದ್ರೆ ತಾವು ಯಾವ್ದ್ರ ವೈದಿಕರನ್ನು ವಿರೋಧ ಮಾಡೋದು ಅಂತ. ಸನ್ಯಾಸ ಯಾರದಂತೆ ಕಲ್ಪನೆ? ವೈದಿಕರದ್ದೇ. ವೈದಿಕರಿಂದ ಬೌದ್ಧರು ತಗೊಂಡಿದ್ದು, ಬೌದ್ಧರಿಂದ ವೈದಿಕರು ತಗೊಳ್ಳಿಲ್ಲ ಅದನ್ನ. ಯತ್ಯಾಶ್ರಮ ಶ್ರೇಷ್ಠ ಅಂತನ್ನೋದು ವೈದಿಕರದ್ದೇ ಚಿಂತನೆ. ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಿದವರಿಗೆ ಗೃಹಸ್ಥಾಶ್ರಮಿಗಳು, ಸನ್ಯಾಸಿಗಳು, ವಾನಪ್ರಸ್ಥರು ಬಾಗಬೇಕು ಅಂತ ಹೇಳಿದವರು ಯಾರು? ವೈದಿಕರೇ. ಇವರು ಅದನ್ನೆಲ್ಲ ಸ್ವೀಕಾರ ಮಾಡ್ತಾರೆ. ಅಡ್ಡಪಲ್ಲಕ್ಕಿ ಅಂತೆ, ಕೆಲವರು ಅಡ್ಡಪಲ್ಲಕ್ಕಿ ಇಲ್ಲ ಅಂದ್ರು, ಪೇದಾರ ಸ್ವಾಮಿಗಳು ಕೂಡ ಅದನ್ನ ಪಲ್ಲಕ್ಕಿ ಬೇಡ ಅಂತಂದ್ರು. ಇರಲಿ, ಹೇಳಿದ್ದು ಎಲ್ಲ ಇಲ್ಲಿದೆ ಕಾಪಿ. ತಾವು ನಿಂತ ನೆಲೆಯನ್ನೇ ವಿರೋಧಿಸ್ತಾ ಇದ್ದಾರೆ, ಅದು ಆಶ್ಚರ್ಯ. ಅಂದ್ರೆ ಈ ಕವಿರತ್ನ ಕಾಳಿದಾಸ ಫಿಲ್ಮಲ್ಲಿ ಅವನು ರಾಜಕುಮಾರ್ ತಾನು ನಿಂತ ಕೊಂಬೆಯನ್ನು ತಾನೇ ಕಡ್ಕೋತಾ ಇರ್ತಾನೆ. ಆ ದೃಷ್ಟಾಂತ ಇವ್ರು ನೋಡಿದ್ರೆ ಬರುತ್ತೆ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನು ಆಯ್ತಾ, ಸೆಕ್ಯುಲರಿಸಮ್ಮು, ಎಲ್ಲವನ್ನ ಇವರೇ ಹಾಳು ಮಾಡ್ಕೋತಾ ಇದ್ದಾರೆ. ಅವ್ರ್ಯಾರೋ ಬರಲಿ ಅಂತ. ಅದು ಬಂದ್ರೆ ಇವ್ರಿಗೇನು ಉಳಿಯಲ್ಲ. ನಾವಿರೋದಕ್ಕಿದೆ, ವೈದಿಕರಿರೋದಕ್ಕೆ ನಾಸ್ತಿಕರಿಗೂ ಜಾಗ ಇದೆ, ವೈದಿಕರಿರೋದಕ್ಕೆ ದೇವರನ್ನು ಬೈಯುವವರಿಗೂ ಜಾಗ ಇದೆ. ಬರಲಿ ಅವರು, ಮರುಭೂಮಿಯವರು. ಬಹಳ ವಿಚಿತ್ರ ಇವರು. ಗೃಹಸ್ಥೋ ಬ್ರಹ್ಮಚಾರಿ ಚ ವಾನಪ್ರಸ್ಥೋತ ಭಿಕ್ಷುಕ. 4 ಥರದ ಜನ ಇದ್ದಾರೆ. ಗೃಹಸ್ಥ, ಬ್ರಹ್ಮಚಾರಿ, ವಾನಪ್ರಸ್ಥ, ಭಿಕ್ಷುಕ. ಭಿಕ್ಷುಕ ಅಂದ್ರೆ ಸನ್ಯಾಸಿ. ಅವರು ಯಥೋಕ್ತ ಕಾರಿಣ ಸರ್ವೇ, ವೇದದಲ್ಲಿ ಹೇಳಿದಂತೆ ನಡೆಯುವವರು ಪರಮಾಂ ಗತಿಂ ಗಚ್ಚಂತಿ, ಮುಕ್ತಿಯನ್ನು ಹೊಂದುತ್ತಾರೆ. ಏಕೋ ಯ ಆಶ್ರಮಾನೇತಾನ್ ಅಧಿತಿಷ್ಠೇದ್ಯಥಾ ವಿಧಿ ಅಕಾಮದ್ವೇಷ ಸಂಯುಕ್ತ ಸಪರತ್ರ ಮಹೀಯತೆ. ಒಬ್ಬ ಒಂದು ಆಶ್ರಮವನ್ನು ಚೆನ್ನಾಗಿ ಪಾಲಿಸಿದ್ದೇ ಆದರೆ ಅವನು ಗೃಹಸ್ಥನಾಗಿರಬಹುದು, ವಾನಪ್ರಸ್ಥನಾಗಬಹುದು, ಅದು ಆಯ್ಕೆ ಅವಂದು. ಗೃಹಸ್ಥನಾಗಿ ನಾನು ಎತ್ತರಕ್ಕೆ ಏರಬೇಕು ಅಂತ ಅಂದುಕೊಂಡವ ಗಾರ್ಹಸ್ಥ್ಯವನ್ನು ಆಯ್ದುಕೊಳ್ಳಿಕ್ಕೆ ಅವಕಾಶ ಇದೆ. ವಾನಪ್ರಸ್ಥನಾಗಿ ಎತ್ತರಕ್ಕೆ ಏರಬೇಕು ಅಂತ ಅನ್ಕೊಂಡವ ಅದನ್ನು ಆಯ್ದುಕೊಳ್ಳಲಿಕ್ಕೆ ವ್ಯವಸ್ಥೆ ಇದೆ. ಇದೆಲ್ಲ ವೇದದ್ದೇ ವ್ಯವಸ್ಥೆ. ಒಂದೇ ವೇದ 4 ಜನರ 4 ತರಹದ ಅಸ್ತಿತ್ವಕ್ಕೆ ಆಯ್ತಾ ಒಂದು ಅವಕಾಶ ಮಾಡಿಕೊಟ್ಟಿದೆ. ಚತುಷ್ಪದೀ ನಿಶ್ರೇಣಿ ಬ್ರಹ್ಮಣ್ಯೇ ಚ ಪ್ರತಿಷ್ಠಿತ ಏತಾಂ ಆಶ್ರಿತ್ಯ ನಿಶ್ರೇಣೀಂ ಬ್ರಹ್ಮಲೋಕೆ ಮಹೀಯತೆ. 4 ತರಹದ ಏಣಿಗಳು, 4 ಮಜಲುಗಳಿರುವ ಏಣಿಗಳು. ಒಬ್ಬನೇ 4 ಏರಬಹುದು. ಗೊತ್ತಾ ನಿಮಗೆ? ಒಂದೇ ಟೈಮಲ್ಲಿ ಇರ್ಲಿಕ್ಕಿಲ್ಲ ಅನ್ನೋದು ಬಿಟ್ರೆ ಒಬ್ಬನೇ 4 ಏಣಿಗಳನ್ನು ಏರಬಹುದು. ಚತುಷ್ಪದೀ ನಿಶ್ರೇಣಿ ಆಯುಷಶ್ಚು ಚತುರ್ಭಾಗಂ ಬ್ರಹ್ಮಚರ್ಯಾನತೂಯಕಃ ಗುರೌವಾ ಗುರುಪುತ್ರೇ ವಾ
ವಸೆ ಧರ್ಮಾರ್ಥಕೋ ವಿದಃ. ಆಯುಷಃ ಚತುರ್ಭಾಗಂ, ತನ್ನ ಆಯುಷ್ಯದ 4ನೇ 1 ಭಾಗವನ್ನು ಬ್ರಹ್ಮಚರ್ಯದಲ್ಲಿ ಗುರುಗಳ ಮನೆಯಲ್ಲಿ ಕಳಿಬೇಕಂತೆ. ಅಟ್ಲೀಸ್ಟ್ ಗುರುಗಳು ಸತ್ತೋದ್ರೆ ಗುರುಗಳ ಮಕ್ಕಳಲ್ಲಿ ಗುರು ಅನ್ನುವ ಭಾವನೆಯೇ ಇಟ್ಕೊಂಡಿರಬೇಕು. ಗುರುಪುತ್ರ ಯೋಗ್ಯನಾಗಿದ್ದರೆ, ಮಧ್ವಾಚಾರ್ಯರು ಹೇಳ್ಬಿಡ್ತಾರೆ ಅದನ್ನು. ಇಲ್ಲಿಲ್ಲ, ಏಕೆಂದರೆ ವೇದವ್ಯಾಸರು ಹೇಳಿದ ಕಾಲಕ್ಕೆ ಗುರುಪುತ್ರ ಯೋಗ್ಯನಾಗಿರ್ತಾನೆ ಇದ್ದ, ಅದನ್ನು ಹೇಳೋ ಅಗತ್ಯವೇ ಇರಲಿಲ್ಲ. ಆಮೇಲೆ ಕಲಿಯುಗ ಗುರುಪುತ್ರ ಯೋಗ್ಯನಾಗಿರಬೇಕು ಅಂತಿಲ್ಲ. ಅದರಿಂದಾಗಿ ಯೋಗ್ಯನಾಗಿದ್ದರೆ ಗುರುಪುತ್ರನಲ್ಲಿಯೂ ವಾಸ ಮಾಡಬಹುದು. ಆಮೇಲೆ ಜಘನ್ಯಚಾಯಿ ಪೂರ್ವಂ ಸ್ಯಾತ್ ಉತ್ಥಾಯ ಗುರುವೇಶ್ಮನಿ ಯಚ್ಚ ಶಿಷ್ಯೇಣ ಕರ್ತವ್ಯಂ ಕಾರ್ಯಂ ದಾಸೇನ ವಾ ಪುನಃ. ಗುರುಗಳ ಮನೆಯಲ್ಲಿ ಕೆಲಸ ಮುಗಿಸಿ ಕಡೆಯಲ್ಲಿ ಮಲಗಬೇಕಂತೆ ಬ್ರಹ್ಮಚರ್ಯದಲ್ಲಿ ಇರುವವ. ಗುರುಗಳಿಗಿಂತ ಮುಂಚೆ ಎದ್ದು ಕೆಲಸವನ್ನು ಮಾಡಬೇಕು. ಯಾಕೆ ಆ ಗುರು ಶುಶ್ರೂಷೆ ಅಂತ ಹೇಳಿದರೆ, ಅವನಲ್ಲಿ ವಿನಯ, ತಾಳುವಿಕೆ, ತಾಳ್ಮೆ ಮೊದಲಾದ ಗುಣಗಳು ಬರುತ್ತೆ. ದೇವರು ಆ ಗುಣದಿಂದ ಪ್ರೀತನಾಗ್ತಾನೆ. ಅದರಿಂದಾಗಿ ಗುರುಗಳ ಸೇವೆ ಮಾಡಬೇಕು. ಯಾಕೆಂದರೆ ಆ ಗುಣವನ್ನು ರೂಢಿಸಿಕೊಳ್ಳಲಿಕ್ಕೆ. ನಾವು ಗುರು ಸೇವೆ ಮಾಡ್ತೇವೆ, ತಾಳ್ಮೆ ಇಲ್ಲ ಅಂತ ಅನ್ನೋರು ಯಾರಾದರೂ ಇದ್ದರೆ ಅವ್ರು ಗುರು ಸೇವೆ ಮಾಡಿಲ್ಲ ಅಂತ ಅರ್ಥ. ನೀವು ಬೇಕಾದ್ರೆ ಗಮನಿಸಿ, ಒಬ್ಬ ತಾಳ್ಮೆ ಇದೆ ಅಂದರೆ ಅವನು ಗುರು ಸೇವೆ ಮಾಡಿದ್ದಾನೆ ಅಂತ ಅರ್ಥ. ಗುರುಗಳಲ್ಲಿ ಸೇವೆ ಮಾಡಿದ್ದಾನೆ, ಕೆಲಸ ಮಾಡಿದ್ದಾನೆ ಅಂತ. ವಿನಯ ಒಬ್ಬನಲ್ಲಿತ್ತು ಅಂದರೆ ಅವನು ಗುರುಗಳು ಸೇವೆ ಮಾಡಿದ್ದಾನೆ ಅಂತ ಅರ್ಥ. ಇದು ಗುರು ಸೇವೆಯಿಂದ ಒಳ್ಳೆಯ ಫಲಗಳು. ಇವೆಲ್ಲ ಒಳ್ಳೆಯ ಫಲಗಳು. ನಮ್ಮನ್ನು ನಾವು ತಿದ್ದಿಕೊಳ್ಳುವ ಸಹೃದಯತೆ, ಬಂದದ್ದನ್ನು ಸ್ವೀಕಾರ ಮಾಡೋದು, ಇವುಗಳೆಲ್ಲ ಇದೆ ಅಂತ ಕಂಡ್ರೆ ಅದಕ್ಕೆ ಕಾರಣ ಗುರು ಶುಶ್ರೂಷೆ. ಕೃತಮಿತ್ಯೇವ ತತ್ಸರ್ವಂ ಕೃತ್ವಾ ತಿಷ್ಠೇತ ಪಾರ್ಶ್ವತಃ ಕಿಂಕರ ಸರ್ವಕಾರೀ ಚ ಸರ್ವಕರ್ಮಸು ಕೋವಿದಃ. ಕೃತಂ ಆಯಿತು ಅಂತ ನಿಲ್ಬೇಕಂತೆ, ಮತ್ತಿನ್ನೇನು ಮಾಡಲಿ ಅಂತ ಕೇಳಬೇಕಂತೆ. ಕಿಂ ಕರೋತೀತಿ ಕಿಂಕರಃ, ಏನು ಮಾಡಲಿ ಅಂತ ನಿಂತವನೇ ಕಿಂಕರ ಅಂತೆ. ಹಾಗಿರ್ಬೇಕಂತೆ. ಕರ್ಮ ಶೀಶೇಣ ತು ಗುರೋ ಅಧ್ಯೇತವ್ಯಂ ಬುಭೂಚತ ದಕ್ಷಿಣೇನೋಪಸಾದಿ ಸ್ಯಾತ್ ಆಹೂತೋ ಗುರುಮಾವ್ರಜೇತ್. ಕೆಲಸವನ್ನು ಮುಗಿಸಿ ಗುರುಗಳಿಂದ ಅಧ್ಯಯನವನ್ನು ಮಾಡಬೇಕು. ಕೇಳಿದ ಕೂಡಲೇ ಆಹೂತೋ ಗುರುಮಾವ್ರಜೇತ್, ಕರೆದ ಕೂಡಲೇ ಹೋಗಬೇಕು. ಇದು ನಿಯಮ. ಈಗ ಈ ತರಹ ಅಧ್ಯಯನ ಮಾಡಲಿಕ್ಕೆ ಕಷ್ಟ. ಈಗ ಕರ್ಮಕರರು ಬೇರೆ, ವಿದ್ಯಾರ್ಥಿಗಳು ಬೇರೆ. ವಿದ್ಯಾರ್ಥಿ ಸೇವೆ ಮಾಡಬೇಕು, ಆದರೆ ಪೂರ್ತಿ ಸೇವೆ ಮಾಡಿ ವಿದ್ಯೆ ಕಲಿತೇವೆ ಅನ್ನುವ ಪರಿಸ್ಥಿತಿ ಇವತ್ತಿನದ್ದಲ್ಲ. ಅವಾಗೆಲ್ಲ ಹೇಗೆ ಅಂತಂದರೆ, ಗುರುಗಳ ಮನೆಯಲ್ಲೇ ಇದ್ದುಕೊಂಡು ಸಂಗೀತ ಕಲಿಯುವವರು, ಈ ತರಹದ ವಿದ್ಯೆಯನ್ನು ಕಲಿಯುವವರು ಗುರುಗಳ ಮನೆಯಲ್ಲಿ ಇದ್ದುಕೊಂಡು ಆ ಎಲ್ಲ ಸೇವೆಯನ್ನು ಮಾಡ್ತಾ ಜೊತೆಗೆ ಕಲಿತಾ ಇದ್ದರು. ಗುರುಗಳು ಒಮ್ಮೆ ತಲೆಯ ಮೇಲೆ ಕೈ ಇಟ್ಟು ಸರ್ವೇ ವೇದಾಹ ಪ್ರತಿಭಾಸ್ಯಂತು ಸರ್ವಾಣಿ ಶಾಸ್ತ್ರಾಣಿ ಜೊತೆ ಪ್ರತಿಭಾಸ್ಯಂತಿ ಅಂದರೆ ಸಾಕಿರ್ತಿತ್ತು. ಈಗ ಆ ಕಾಲ ಇಲ್ಲ. ಅದರಿಂದಾಗಿ ಶ್ರಮವಹಿಸಿ ಕಲಿಯಲೇಬೇಕಾಗತ್ತೆ. ಆಗ ಆಡ್ತಾ ಇದ್ದದ್ದೇ ಸಂಸ್ಕೃತ ಭಾಷೆ. ಸಂಸ್ಕೃತ ಭಾಷೆ ಪ್ರತ್ಯೇಕವಾಗಿ ಬರಬೇಕು ಅಂತಿರಲಿಲ್ಲ. ಅವ್ರಿಗೆ ವೇದಾಂತ ಬಂದರೆ ಸಾಕಿತ್ತು ಏನೋ, ವಿನಃ ಬೇರೆ ಬೇಕಿರಲಿಲ್ಲ. ಈಗ ಭಾಷೆ ಬೇರೆ ಕಲಿಬೇಕು ಫಸ್ಟ್. ಅದರಿಂದಾಗಿ ಆದಷ್ಟು ಗುರುಸೇವೆಯನ್ನು ಮಾಡೋದು. ಗುರುಸೇವೆ ಮಾಡಬೇಕು, ಆದಷ್ಟು ಮಾಡಬೇಕು. ಆದರೆ ಇಡೀ ಮೊದಲಿನ ತರಹ ಅಡಿಗೆಯಿಂದ ಹಿಡಿದು ರಾತ್ರಿ ಮಲಗುವ ತನಕ ಮಾಡ್ತೇವೆ ಅಂದರೆ ಈಗ ಕಷ್ಟ. ಒಂದು ರೆಗ್ಯುಲರ್ ಕಾಲೇಜಿನ ಪ್ಯಾಟರ್ನ್ ಅಂತ ಏನು ಬಂದಿದೆ, ಅದರಲ್ಲಿ ಅಧ್ಯಾತ್ಮ ವಿದ್ಯೆಯನ್ನು ಹಾಗೆ ಕಲಿಬೇಕಾಗತ್ತೆ.
ಆದರೆ ಅದರಲ್ಲಿ ಗುರು ಸೇವೆಗೆ ಗುರುಪಸತ್ತಿಗೆ ಅವಕಾಶ ಇರಬೇಕು. ಅಧ್ಯಾತ್ಮ ವಿದ್ಯೆ ಅರ್ಥ ಆಗಬೇಕು ಅಂತಂದರೆ ಗುರುಪಸತ್ತಿ ಇರಬೇಕು. ಗುರುಗಳ ಹತ್ತಿರ, ಗುರುಗಳ ಜೊತೆಗೆ ಕಾಲ ಕಳೆಯೋದು ಅಂತ. ಕಾಲೇಜಿನ ಸಂದರ್ಭಗಳಲ್ಲಿ ಗುರುಗಳ ಹತ್ರ ಕಾಲ ಕಳೀಲಿಕ್ಕಾಗಲ್ಲ. ಅಧ್ಯಾಪಕರು ಅಂತ ಅನ್ಬೇಕು, ಗುರುಗಳು ಅನ್ಬಾರದು ಅವ್ರನ್ನ. ಅವ್ರು ರಾತ್ರಿ ಗೀತ್ರಿ ಎಲ್ಲ ಅವ್ರ ಜೊತೆಗೆ ಇರ್ಲಿಕ್ಕಾಗತ್ತಾ? ಹಲವು ದಿವಸಗಳು ಅವ್ರ ಜೊತೆಗೆ ಇರ್ಲಿಕ್ಕಾಗಲ್ಲ. ಅಧ್ಯಾತ್ಮ ವಿದ್ಯೆಯನ್ನು ಕಲಿಯುವಾಗ ರಾತ್ರಿ ಅವ್ರ ಜೊತೆಗೆ ಇರಬಹುದು. ಇದ್ದು ಆ ನಯ ವಿನಯ, ಅವರು ಹೇಳುವಂತಹ ವಿಚಾರ, ಅದನ್ನೆಲ್ಲ ಪಠ್ಯದಿಂದ ಆಚೆಗಿರುವಂತಹ ಅನೇಕ ವಿಚಾರಗಳು, ಪಠ್ಯದಲ್ಲಿ ಇಲ್ಲದ ಆದರೆ ಜನರ ಅನುಭವಕ್ಕೆ ಬಂದಿರುವ, ಮಥನ ಮಾಡಿ ಅವರು ತಿಳಿದುಕೊಂಡಿರುವ ವಿಚಾರಗಳೆಲ್ಲ ಹೊರಗಡೆ ಬರೋದು ಆಗ. ಸೊ ಒಂದರ್ಥ ಹೇಳಬೇಕು, ಒಂದರ್ಥ ಹೇಳಿ ಉಳಿದ ಅರ್ಥ ಮೊದಲಾದವುಗಳನ್ನು, ಅರ್ಥದ ಸೂಕ್ಷ್ಮತೆಯನ್ನು ಈ ತರಹದ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಅದರಿಂದಾಗಿ ಏನಂತ ಆಗತ್ತೆ, ಗುರುಗಳ ಜೊತೆಗೆ ಇರಬೇಕು. ಶುಚಿರ್ದಕ್ಷೋ ಗುಣೋಪೇತೋ ಬ್ರೂಯಾದಿಷ್ಟಮಿವಾಂತರ ಚಕ್ಷುಷಾ ಗುರುಮವ್ಯಗ್ರೋ ನಿರೀಕ್ಷೇತ ಜಿತೇಂದ್ರಿಯ. ಶುಚಿಯಾಗಿಯೂ ಗುಣದಿಂದ ಕೂಡಿಯೂ ಇರಬೇಕು. ಚಕ್ಷುಷಾ ಗುರುಮವ್ಯಗ್ರಹ, ಪ್ರೀತಿಭರಿತವಾದ ಕಣ್ಗಳಿಂದ ಗುರುಗಳನ್ನು ಅಥವಾ ಗೌರವಭರಿತವಾದ ಕಣ್ಗಳಿಂದ ಗುರುಗಳನ್ನು ನೋಡಬೇಕು. ನಿರೀಕ್ಷೇತ ಜಿತೇಂದ್ರಿಯ, ಇದೆಲ್ಲ ಗುರುಕುಲದಲ್ಲಿ ಇದ್ದು ಆ ಕಾಲದಲ್ಲಿ ವಾಸ ಮಾಡ್ತಾ ಇದ್ದರು. ಅದರದ್ದು ಒಂದು ಸ್ವಲ್ಪ ಈಗ ಉಳಿದ್ರೆ ಹೆಚ್ಚು. ಅದರ ಒಂದು 110 ಭಾಗ ಇವಾಗ ಇದ್ದರೆ ಅದೇ ಯಶಸ್ವಿ ಗುರುಕುಲ. ಆದರೆ ಬೇಕಾಗತ್ತೆ, ಇಷ್ಟೂ ಇಲ್ಲದೆ ವೇದಾಂತ ಅದು ತಲೆಗೆ ಬರೋಲ್ಲ. ನಾ ಭುಕ್ತವತಿ ಚಾಶ್ನೀಯಾತ್ ಅಪೀತವತಿ ನೋ ಪಿಬೇತ್ ನ ತಿಷ್ಠತಿ ಯಥಾ ತಥಾ ಸೀತ ನಾ ಸುಪ್ತೆ ಪ್ರಸ್ವಪೇತ ಚ. ನಾ ಭುಕ್ತವತಿ ಚಾಶ್ನೀಯಾತ್, ಅಟ್ಲೀಸ್ಟ್ ಆಗ ಇದ್ದ ಒಂದು ಕ್ರಮವನ್ನಾದರೂ ಕಲ್ತ್ಕೊಳ್ಳೋಣ. ಆವಾಗ ಹೇಗಿದ್ರು ಅಂತ ತಿಳ್ಕೊಳ್ಳೋಣ. ಇವಾಗ ಎಷ್ಟರ ಮಟ್ಟಿಗೆ ಮಾಡಲಿಕ್ಕಾಗತ್ತೆ, ಎಷ್ಟರ ಮಟ್ಟಿಗೆ ಮಾಡಲಿಕ್ಕಾಗಲ್ಲ ಅನ್ನೋದು ಬೇರೆ. ಅವನು ಉಣ್ಣದಿರುವಾಗ ಉಣ್ಣದಿರು, ಅವನು ಕುಡಿಯದಿದ್ದಾಗ ನೀನು ಕುಡಿಯದಿರು, ಅವನು ನಿಂತಿರಬೇಕಾದ್ರೆ ನೀನು ಕೂತ್ಕೊಂಡಿರಬೇಡ. ನಾಸುಕ್ತೆ ಪ್ರಸ್ವಪ್ಯೇತ ಚ, ಅವನು ಮಲಗದಿರುವಾಗ ನೀನು ಮಲಗದಿರು. ಉತ್ತಾನಾಭ್ಯಾಂ ಚ ಪಾಣಿಭ್ಯಾಂ ಪಾದಾವಸ್ಯ ಮೃದು ಸ್ಪೃಶೇತ್ ದಕ್ಷಿಣಂ ದಕ್ಷಿಣೇನೈವ ಸವ್ಯಂ ಸವ್ಯೇನ ಪೀಡಯೇತ್. ಬಲಗೈಯನ್ನು ಮೇಲ್ಗಡೆ ಇಟ್ಟು ಎಡಗೈಯನ್ನು ಕೆಳಗಡೆ ಇಟ್ಟು ಬಲಗೈಯಿಂದ ಅವನ ಬಲಪಾದವನ್ನು ಎಡಗೈಯಿಂದ ಅವನ ಎಡಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು. ಅಭಿವಾದ್ಯ ಗುರುಂ ಬ್ರೂಯಾತ್ ಅಧೀಶ್ವ ಭಗವನ್ನಿತಿ ಇದಂ ಕರಿಷ್ಯೇ ಭಗವನ್ ಇದಂ ಚಾಪಿ ಕೃತಂ ಮಯಾಂ. ಗುರುಗಳನ್ನು ಅಭಿವಾದನೆ ಮಾಡಿ, ಗುರುಗಳೇ ಅಧ್ಯಯನ ಮಾಡಿ ಅನ್ಬೇಕಂತೆ. ಅಧೀಶ್ವ ಭಗವನ್ನಿತಿ, ಏನ್ರಿ ಇದು, ನೀವೇ ಓದಿ ಅನ್ಬಿಡೋದೆ ಗುರುಗಳ ಹತ್ರ ಅಲ್ಲ. ಅಲ್ಲಿ ಒಂದು ವಿನಯ ಇದೆ. ನೀವು ಅಧ್ಯಯನ ಮಾಡಿಸಿದ್ದಲ್ಲದೆ ನನಗೆ ಅಧ್ಯಯನ ಆಗೋದಿಲ್ಲ, ನಿಮ್ಮ ಅಧ್ಯಯನ ಅಂತ ಅನ್ನುವ ಪ್ರೀತಿಯಿಂದ ನನಗೆ ಅಧ್ಯಯನ ಮಾಡಿಸಿ ಅನ್ನುವ ಭಾವವನ್ನು ಹೇಳಲಿಕ್ಕೆ ತಾವೇ ಅಧ್ಯಯನ ಮಾಡಿ ಅನ್ಬಿಡೋದು. ಅಧೀಹಿ ಭಗವೋ ಬ್ರಹ್ಮೇತಿ ಅಂತ ವೇದ. ಪೂಜ್ಯರೇ, ದೇವರನ್ನ ಅಧ್ಯಯನ ಮಾಡಿ ಅಂದರೆ ಮಾಡಿಸಿ ಅಂತ ಅರ್ಥ. ಅಷ್ಟು ಅಸ್ವಾತಂತ್ರ್ಯವನ್ನು ಹೇಳಲಿಕ್ಕೆ ಇಲ್ಲಿ ಹೇಳ್ತಾ ಇರೋದು. ಇತಿ ಸರ್ವಮನುಜ್ಞಾಪ್ಯ ನಿವೇದ್ಯ ಗುರವೇ ಧನಂ ಕುರ್ಯಾತ್ ಕೃತ್ವಾ ಚ ತತ್ಸರ್ವಂ ಆಖ್ಯೇಯಂ ಗುರವೇ ಪುನಃ. ಆಮೇಲೆ ಭಿಕ್ಷೆಗೆ ಹೋಗೋದಾದರೆ ಹೋಗಿ ಅದನ್ನು ತಗೊಂಡು ಬಂದು ಗುರುಗಳಿಗೆ ನಿವೇದನೆ ಮಾಡಿ ಹೇಳಬೇಕು. ಯಾನ್ಸ್ತು ಗಂಧಾನ್ ರಸಾನ್ ವಾಪಿ ಬ್ರಹ್ಮಚಾರಿ ನತೇವತೆ ಸೇವೆ ತೈತಾನ್ ಸಮಾವೃತ್ತ ಇತಿ ಧರ್ಮೇಶು ನಿಶ್ಚಯ. ಒಳ್ಳೆ ಪರಿಮಳ ಭರಿತವಾದ ಗಂಧಗಳು, ಸ್ನಾನ, ಹಲ್ಲುಜ್ಜಿಕೊಳ್ಳೋದು, ಷಡ್ರಸೋಪೇತವಾದ ಭೋಜನ, ಇವುಗಳನ್ನು ಬ್ರಹ್ಮಚರ್ಯದವನು ಸೇವೆ ಮಾಡಬಾರ್ದು, ಊಟ ಮಾಡಬಾರ್ದಿತ್ತಂತವಾಗ. ಅದೇನಿದ್ರೂ ಸಮಾವೃತ್ತ, ವಿದ್ಯೆಯೆಲ್ಲ ಮುಗಿದು
ಸ್ನಾನ ಮಾಡಿದ ಮೇಲೆ ಸ್ನಾತಕ ಅಂತ ಕರೀತಾರೆ, ಆಯ್ತಾ? ಅವಾಗ ಅವನು ಮಾಡಬೇಕಂತೆ, ತನ್ನನ್ನು ಕೆಟ್ಟದಾಗಿ ತೋರಿಸ್ಕೋಬೇಕಂತೆ. ಇವಾಗ ಹೆಚ್ಚು ಸ್ಟೈಲ್ ಮಾಡೋದೇ ಕಾಲೇಜಿನ ಹುಡುಗರು. ಅವಾಗ ಹೆಣ್ಣು ಮಕ್ಕಳಿಗೆ ಆಕರ್ಷಕವಾಗುವ ಹಾಗೆ ಚಂದ ಮಾಡಿ ಅಲಂಕಾರ ಮಾಡಿಕೊಳ್ಳೋದು ಇತ್ಯಾದಿಗಳೆಲ್ಲ ಮಾಡಲಿಕ್ಕಿಲ್ಲ. ಏಕೆ ಚಿದ್ವಿಸ್ತರೇಣೋಕ್ತ ನಿಯಮ ಬ್ರಹ್ಮಚಾರಿಣಃ ತಾನ್ ಸರ್ವಾನ್ ಅನುಗೃಹೀಯಾತ್ ಭವೇಚ್ಛಾನಪಗೋ ಗುರೋಹೋ. ಇದು ಬ್ರಹ್ಮಚರ್ಯದವರಿಗೆ ಇರುವ ನಿಯಮ ಅಂತೇನಲ್ಲ, ಗೃಹಸ್ಥರಿಗೂ ಎಷ್ಟಾಗತ್ತೋ ಅಷ್ಟು ಹಾಗೆ ಬದುಕಬಹುದು, ಎಷ್ಟು ವಿರಕ್ತಿಯಿಂದಲೋ ಅಷ್ಟು. ಗೃಹಸ್ಥನಾದವನು ಷಡ್ರಸೋಪೇತವಾದ ಊಟವನ್ನು ದಿವಸವೂ ಮಾಡಲೇಬೇಕು ಅಂತನ್ನುವ ನಿಯಮ ಏನೂ ಇಲ್ಲ. ಅವನು ಅತ್ಯಂತ ಮಿತವಾದದ್ರಲ್ಲಿ ಬದುಕಬಹುದು. ಏವಂ ಗುರವೇ ಪ್ರೀತಿಂ ಉಪಹೃತ್ಯ ಯಥಾಬಲಂ ಅಗ್ರಾಮ್ಯೇಣಾಶ್ರಮೇಶ್ವೇವಂ ಶಿಷ್ಯೋ ವರ್ತೇತ ಕರ್ಮಣ. ಹೀಗೆ ಗುರುಗಳಲ್ಲಿ ತನ್ನ ಗೌರವವನ್ನು ಅಭಿವ್ಯಕ್ತಿಪಡಿಸ್ತಾ ಬದುಕಬೇಕು. ವೇದವ್ರತೋಪವಾತೇನ ಚತುರ್ಥೇ ಚಾಯುಷೋ ಗತೆ ಗುರವೇ ದಕ್ಷಿಣಾಂ ದತ್ವಾ ಸಮಾವರ್ತೇದ್ಯಥಾ ವಿಧಿ. ಹೀಗೆ 20-25 ವರ್ಷ ವೇದವ್ರತೋಪಾಸನೆಯಿಂದ 4ನೇ 1 ಭಾಗವನ್ನು ಕಳೆದು ಗುರುಗಳಿಗೆ ಅವರು ಕೇಳುವ ದಕ್ಷಿಣ ಏನಿತ್ತು ಸಮಾವರ್ತನೆ ಮಾಡಿಕೊಳ್ಬೇಕು. ಅಂದರೆ ಅವತ್ತು ಒಳ್ಳೆ ಹೇರ್ ಸ್ಟೈಲ್ ಮಾಡ್ಕೊಳ್ಬಹುದು. ಸಮಾವರ್ತನ ಅಂದರೆ ಕೇಶಾಲಂಕರಣ ಅಂತ. ಧರ್ಮಲಬ್ಧೈರಿತೋದಾರೈ ಅಗ್ನೀನುತ್ಪಾದ್ಯ ಯತ್ನತಃ ದ್ವಿತೀಯಮಾಯುಷೋ ಭಾಗಂ ಗೃಹಮೇಧೀವ್ರತೆ ಚರೇತ್. ಹೀಗೆ ಧರ್ಮಲಬ್ಧವಾದ ಹೆಂಡತಿಯರಿಂದ ಕೂಡಿಕೊಂಡು ಅಗ್ನಿ ಕಾರ್ಯದಲ್ಲಿ ತೊಡಗಬೇಕು. ಗೃಹಸ್ಥಾಶ್ರಮ ಮದುವೆ ಆಗೋದು ಯಾಕೆ ಅಂತಂದರೆ ಅಗ್ನಿಯನ್ನು ಪೂಜಿಸಲಿಕ್ಕಾಗಿ ಅಂತ. ನಮಗಿದೊಂದು ವಿಷಯವೇ ಗೊತ್ತಿಲ್ಲ. ನಮಗೆ ಮದುವೆ ಆಗೋದು ಯಾಕೆ ಅಂತಂದರೆ ಲಕ್ಸುರಿಗಾಗಿ, ನಮ್ಮ ಕರ್ತವ್ಯದ ನಿರ್ವಹಣೆಗಾಗಿ, ದೇವರ ದಾರಿಯಲ್ಲಿ ಒಂದು ಜೊತೆಯಾಗಿ ಸಿಗಲಿಕ್ಕೆ ಅಂತ ಅನ್ನೋದು ನಮಗೆ ಗೊತ್ತಿಲ್ಲ. ಅದರಿಂದಾಗಿ ಏನು ಮಾಡ್ತೇವೆ, ನಾವು ಎಕ್ಸ್ಪೆಕ್ಟ್ ಮಾಡಿರೋದು ಬಹಳ ದೊಡ್ಡದು, ಏನೋ ಸುಖ ಆಗಿಬಿಡತ್ತೆ ಅಂತ. ಆದರೆ ಅಲ್ಲಿ ಸುಖ ಆಗೋದಿಲ್ಲ. ಅದರಿಂದಾಗಿ ಏನು ಮಾಡ್ತೇವೆ, ಮದುವೆ ಬಗ್ಗೆ ತಮಾಷೆ ಶುರು ಮಾಡ್ಕೊತೇವೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಉತ್ಕಟವಾದ ಸುಖವನ್ನು, ಆದರೆ ಅಷ್ಟು ಅಲ್ಲಿಲ್ಲ. ಅದಕ್ಕೆ ನಾವೇನು ಮಾಡ್ತಾ ಇದ್ದೇವೆ, ಆ ಹತಾಶೆಯನ್ನು ಮುಚ್ಚಿಕೊಳ್ಳಲಿಕ್ಕಾಗಿ ತಮಾಷೆಯಲ್ಲಿ ತೊಡಗುತ್ತಾ ಇದ್ದೇವೆ. ಅದರಿಂದಾಗಿ ಗೃಹಸ್ಥನಾದವ ಒಬ್ಬ ಅಗ್ನಿಗಾಗಿ ಮದುವೆ ಆಗೋದು, ಅಗ್ನಿಯ ಸೇವೆಗಾಗಿ ತನಗೊಬ್ಬಳು ಜೊತೆಗಾತಿ ಇರಬೇಕು ಅಂತ. ಹೀಗೆ 2ನೆಯ ಅರ್ಧ ಭಾಗವನ್ನು ಅಂದರೆ 50 ವರ್ಷ ತಪ್ಪಿದ್ರೆ 60 ವರ್ಷದ ತನಕ ಕಳಿಬೇಕು ಅನ್ನುವಲ್ಲಿಗೆ 227ನೆಯ ಅಧ್ಯಾಯ. ಇದೆಲ್ಲ ಇವತ್ತು ಹೇಳಿದ್ರೆ ಅಪನಂಬಿಕೆಯಿಂದ ನಮ್ಮನ್ನೇ ನೋಡುವಂತಹ ಪರಿಸ್ಥಿತಿ ಇದೆ. ಅಥವಾ ಕೆಲವರಿಗೆ ಇಲ್ಲ, ನಾವು ಅಟ್ಲೀಸ್ಟ್ ಇದನ್ನು ತಿಳ್ಕೊಂಡಾದರೂ ತಿಳ್ಕೊಳ್ಬೇಕು ಅಂತ ಬರಬೇಕು. ದ್ವಿತೀಯಮಾಯುಚೋ ಭಾಗಂ ಗೃಹಮೇಧಿ ಗೃಹೇ ವತೇತ್ ಧರ್ಮಲಬ್ಧೈರಿತೋದಾರೈ ಅಗ್ನೀನುತ್ಪಾದ್ಯ ಯತ್ನತಃ ಗೃಹಸ್ಥವೃತ್ತಯಶ್ಚೈವ ಚತಸ್ರಕ್ಕ ವಿಭಿಸ್ಮೃತಾಃ. 4 ತರಹದ ಗೃಹಸ್ಥರಿದ್ದಾರಂತೆ. ಕುಸೂಲ ಧಾನ್ಯ ಪ್ರಥಮಃ, ಕುಂಭೀ ಧಾನ್ಯಸ್ತ್ವನಂತರಃ, ಅಶ್ವಸ್ಥನೋತಕಾಪೋತೀಂ ಆಸ್ಥಿತೋ ವೃತ್ತಿಮಾಚರೇತ್. ಕುಸೂಲ ಧಾನ್ಯ ಪ್ರಥಮಃ. ಕೆಲವೊಬ್ಬರು ವರ್ಷಕ್ಕಾಗುವಷ್ಟು ಧಾನ್ಯವನ್ನು ಇಟ್ಕೊಂಡಿರ್ತಾರೆ ಗೃಹಸ್ಥರು. ಅವರು ಒಂದು ತರಹದ ಅಂದರೆ ಎಲ್ಲವನ್ನ ಶೇಖರಣೆ ಮಾಡಿ ಇಟ್ಟುಕೊಳ್ಳುವವರು, ಸಂಗ್ರಹ ಮಾಡಿ ಇಟ್ಟುಕೊಳ್ಳುವವರನ್ನು ಕುಸೂಲ ಧಾನ್ಯರು ಅಂತ ಕರೀತಾರೆ. ಇನ್ನು ಕುಂಭೀ ಧಾನ್ಯರು 2 ದಿವಸಕ್ಕಾಗುವಷ್ಟು ಮಾತ್ರ ಶೇಖರಿಸಿ ಇಟ್ಕೊಂಡಿರ್ತಾರೆ, ಮುಂದೆ ಏನೊಂದು ಗೊತ್ತಿಲ್ಲ.
ಕುಸೂಲ ಧಾನ್ಯಸ್ತಪರಃ. ಆಮೇಲೆ ಅಶ್ವಸ್ತನಃ, ನಾಳೆಗೇನು ಅಂತ ಗೊತ್ತಿರಲ್ಲ. ಇವತ್ತು ಬಂದರೆ ಉಣ್ಣಬೇಕು ಅಷ್ಟೇ, ನಾಳೆ ಗೊತ್ತಿಲ್ಲ. ಇದು ಒಂದು ತರಹದ ಗಾರ್ಹಸ್ಥ್ಯ. ಆಸ್ಥಿತೋ ಕಾಪೋತೀಂ ಆಸ್ಥಿತೋ ವೃತ್ತಿಮಾಚರೇತ್. ಕಾಪೋತೀಂ ಆಸ್ಥಿತಃ, ಹಕ್ಕಿಯ ಹಾಗೆ ಬದುಕುವವರು. ಒಂದೊಂದೇ ಕಾಳನ್ನು ತಂದು ಶೇಖರಿಸಿ ಅದು ಸ್ವಲ್ಪ ಉಣ್ಣಲಿಕ್ಕಾಗುವಷ್ಟಾದ್ಮೇಲೆ ಉಣ್ಣುವವರು. ಅವರಿಗೆ 5 ದಿವಸ 6 ದಿವಸಕ್ಕೊಮ್ಮೆ ಊಟ. ಆ ತರಹ ಇರುವವರಿಗೆ ದ್ರೋಣಾಚಾರ್ಯರೆಲ್ಲ ಹೀಗೆ ಬದುಕಿದ್ರು ಕಾಪೋತಿ ವೃತ್ತಿಯಲ್ಲಿ. ಅದನ್ನೇ ಉಂಚಶಿಲ ಅಂತ ಕೂಡ ಕರೀತಾರೆ. ಕೆಲವರು ಬೆಂಗಳೂರಿನಲ್ಲಿ ಒಂದು ವರ್ಗವೇ ಶುರು ಆಯಿತು. ಅವರು ಈಗ ಯಾರು ಸನ್ಯಾಸಿಗಳೇ ಇಲ್ಲ ಅಂತ ಹೇಳ್ತಾ ಇದ್ರು. ಅವರು ಸತ್ಯಧ್ಯಾನರೇ ಕಡೆ ಸನ್ಯಾಸದ ಪರಂಪರೆಯಲ್ಲಿ. ಸತ್ಯಧ್ಯಾನರಲ್ಲದೆ ಇನ್ಯಾರು ಸನ್ಯಾಸಿಗಳಿಲ್ಲ ಅಂತ ಹೇಳಿ ಅವರ ತಲೆಯಲ್ಲಿ. ಅವ್ರಿಗೇನೋ ಒಂದೆರಡು ಕಹಿ ಅನುಭವಗಳಾಗಿರಬಹುದು. ಆಗಬಾರದು ಅಂತ ಹೇಳಲಿಕ್ಕೆ ನಾವ್ಯಾರು? ನಾವು ಎಕ್ಸ್ಪೆಕ್ಟೇ ಮಾಡಬಾರದು ಯಾರಿಂದಲೂ ಏನನ್ನು. ಆಗ ಅವ್ರು ಹೇಳ್ತಾ ಇದ್ರು ಸನ್ಯಾಸಿಗಳೇ ಇಲ್ಲ ಅಂತ. ಇನ್ನೊಬ್ರು ಅವ್ರು ಹೇಳಿದ್ರು ಗೃಹಸ್ಥರಿದ್ದಾರೆ, ಈಗ ಗೃಹಸ್ಥರು ಇಲ್ಲ. ನಾವೀಗ ಬೇರೆಯದೇ ಆದ ವ್ಯವಸ್ಥೆಗೆ ಬಂದಿದ್ದೇವೆ. ಬೇರೆಯದೇ ಆದ ವ್ಯವಸ್ಥೆಗೆ ಬಂದಿದ್ದೇವೆ ಅಲ್ವಾ? ಅದರಿಂದಾಗಿ ಇದನ್ನು ನಾವು ತಿಳ್ಕೊಂಡಿರಬೇಕು, ಮುಂದಿನ ಜನಾಂಗಕ್ಕೆ ಕೊಡ್ತಾ ಇರಬೇಕು. ಮತ್ತೆ ಇದು ಬರುವಂತಹ ಪರಿಸ್ಥಿತಿ, ಇದನ್ನು ನೋಡುವಂತಹ ಪರಿಸ್ಥಿತಿ ನಮ್ಮ ಮುಂದಿನಲ್ಲ ಅದ್ರ ಮುಂದಿನ ತಲೆಮಾರಿಗೆ ಬರಬಹುದು. ಈಗ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. ಯಾಕೆಂದ್ರೆ ನಾವು ನಿಮ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು ನಮ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಹಿಂಗದು. ಅದರಿಂದ ಶಾಸ್ತ್ರದ ಹಿನ್ನೆಲೆಯಲ್ಲಿ ಶಾಸ್ತ್ರವನ್ನು ಮನನ ಮಾಡೋದಷ್ಟೇ ನಮ್ಮ ಇವತ್ತಿನ ಕರ್ತವ್ಯ. ಸಾಧ್ಯವಾದಷ್ಟು ಮಾಡುವುದು, ಬೇಸಿಕ್ ಕೆಲವೊಂದನ್ನು ಇಟ್ಟುಕೊಂಡು. ಯೇಷಾಂ ಪರೋಜ್ಯಾಯಾನ್ ಧರ್ಮತೋ ಲೋಕಜಿತ್ತಮಃ ಷಟ್ಕರ್ಮ ವರ್ತಯತ್ಯೇಕಃ ತ್ರಿಭಿರೇಕ ಪ್ರವರ್ತತೆ ದ್ವಾಭ್ಯಾಮೇಕಶ್ಚತುರ್ಥಶ್ಚ ಬ್ರಹ್ಮಸತ್ರೇ ವ್ಯವಸ್ಥಿತಃ. ಕೆಲವೊಬ್ಬರಿಗೆ 6 ಕರ್ಮಗಳು. ಷಟ್ಕರ್ಮಗಳು ಅಂತ ಹೇಳಿದ್ರೆ ದಾನ ಸ್ವೀಕಾರ ಮಾಡಬೇಕು, ದಾನವನ್ನು ಕೊಡಬೇಕು, ದಾನ ಪ್ರತಿಗ್ರಹ ಅಂತಾರೆ. ತಾನು ಹೋಮ ಮಾಡಬೇಕು, ಬೇರೆಯವ್ರ ಕೈನಲ್ಲಿ ಮಾಡಿಸ್ಬೇಕು, ಯಜನ ಯಾಜನ ಅಂತಾರೆ. ತಾನು ವೇದವನ್ನು ಅಧ್ಯಯನ ಮಾಡಬೇಕು, ಬೇರೊಬ್ಬರಿಗೆ ಹೇಳ್ಕೊಡ್ಬೇಕು. ಆಯ್ತಾ? ಇದು ಷಟ್ಕರ್ಮ. ಇದು ಕ್ಷತ್ರಿಯರು ತ್ರಿಭಿಹಿ, 3ರಿಂದಲೇ. ಅಧ್ಯಯನ ಇದೆ, ಅಧ್ಯಾಪನ ಇಲ್ಲ. ದಾನ ಇದೆ, ಪ್ರತಿಗ್ರಹ ಇಲ್ಲ ಕ್ಷತ್ರಿಯರಿಗೆ. ಆಯ್ತೆ? ಯಜನ ಇದೆ, ಯಾಜನ ಇಲ್ಲ. ಪೌರೋಹಿತ್ಯ ಮಾಡಿಸ್ಲಿಕ್ಕಿಲ್ಲ ಕ್ಷತ್ರಿಯರು. ಇನ್ನು ದ್ವಾಭ್ಯಾಂ ದಾನ, ಯಜನ, ಆದರೆ ಅಧ್ಯಯನ, ಇದು 3ನೇವರು. ಚತುರ್ಥಶ್ಚ 4ನೇವರು ಇದ್ದಾರೆ. ಇವರೆಲ್ಲರೂ ಬ್ರಹ್ಮಸೂತ್ರದಲ್ಲಿದೆ ಅಂತಾನೆ ಹೇಳೋದು. ಗೃಹ ಮೇಧಿವ್ರತಾನ್ಯತ್ರ ಮಹಾಂತೀಹ ಪ್ರಚಕ್ಷತೆ ನಾತ್ಮಾರ್ಥೆ ಪಾಚಯೇದನ್ನಂ ನ ವೃಥಾ ಘಾತಯೇತ್ ಪಶೂನ್. ಇನ್ನು ಗೃಹಸ್ಥಾಶ್ರಮದ ಧರ್ಮವನ್ನು ಹೇಳ್ತಾರೆ, ಅದನ್ನು ನಾಳೆ ನೋಡೋಣ. ಗೃಹಸ್ಥಾಶ್ರಮದ ನಡೆಗಳು ಹೇಗಿರುತ್ತಿತ್ತು ಹಿಂದೆ ಅಂತ.
ನಾವಿದನ್ನು ಕೇಳೋದು. ಯಾವುದು ಒಂದೋ ಎರಡೋ ಅಂಶ ಸಾಧ್ಯ ಆದರೂ ಮಾಡಬೇಕಾಗತ್ತೆ. ಈ ಚಿಂತನೆಯನ್ನು ಇಲ್ಲಿ ದೇವರಲ್ಲಿ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು.